ಏಕಿನ್ನು ಮಲಗಿರುವೆ ಏಳಯ್ಯ ಶಿವಯೋಗಿ, ಏಕಿನ್ನು ಮಲಗಿರುವೆ ಏಳಯ್ಯ ಶಿವಯೋಗಿ. ಏರಿ ಬಂದನು ರವಿಯು ಹೊನ್ನ ತೇರ, ಹೊನ್ನ ತೇರ. ಜಂಗಮನು ನೀನಾಗಿ ಜಗಕ್ಕೆಲ್ಲ ಬೆಳಕಾಗಿ, ಜಂಗಮನು ನೀನಾಗಿ ಜಗಕ್ಕೆಲ್ಲ ಬೆಳಕಾಗಿ. ಚಿನ್ಮಯನೇ ಮತ್ತೊಮ್ಮೆ ಭುವಿಗೆ ಬಾರ, ಭುವಿಗೆ ಬಾರ. ಏಕಿನ್ನು ಮಲಗಿರುವೆ ಏಳಯ್ಯ ಶಿವಯೋಗಿ. ಶ್ರೀ ಅಥಣಿ ಶಿವಯೋಗೀಶ್ವರ ಚರಿತ್ರೆ. ಪರಮ ಪವಿತ್ರವಾದ ಕೃಷ್ಣಾ ನದಿಯ ತೀರದಲ್ಲಿ ಎಂಗಳಗಾವಿ ಎಂಬುದೊಂದು ಪಟ್ಟಣವಿರುವುದು. ಅದು ಶಿವಭಕ್ತರಿಂದಲೂ ಶಿವಾಲಯಗಳಿಂದಲೂ ಎತ್ತರವಾದ ವಿಚಿತ್ರ ರಚನೆಯುಳ್ಳ ವಿಶಾಲ ಮಂದಿರಗಳಿಂದಲೂ ಮಾಹೇಶ್ವರರ ಮಠಗಳಿಂದಲೂ ಧನ ಧ್ಯಾನ ಸಂಪತ್ತಿನಿಂದಲೂ ಪಿತೃ ಪುತ್ರ ಮಿತ್ರ ಕಳತ್ರ ಮೊದಲಾದ ಮಹಾಕುಟುಂಬದ ಪೋಷಣೆಯುಳ್ಳ ಘನ ಗೃಹಸ್ಥರಿಂದಲೂ ಪಾರಲೌಕಿಕ ವಿಶಾರದರದಿಂದಲೂ ಮೆರೆಯುತ್ತಿರುವುದು. ಆ ಪುರದಲ್ಲಿ ವೀರಶೈವಾಚಾರ ಧುರಂಧರನಾದ ರಾಚಯ್ಯನೆಂಬ ಮಾಹೇಶ್ವರನು ಸಕಲ ಶಿವಾಗಮನಗಳನ್ನು ತಿಳಿದವನಾದುದರಿಂದ ಕಲಿಕಲ್ಪಿತ ದುರಾಚಾರಕ್ಕೂ ವಾಕ್ಬ್ರಹ್ಮಿಗಳ ವೇದಾಂತಕ್ಕೂ ದೂರನಾಗಿಯೂ ಪ್ರಾಯಸ್ಥನಾದರೂ ನ್ಯಾಯಸ್ಥನಾಗಿರಬೇಕೆಂಬಂತ ಗಾದಿಯಂತೆ ಯೌವನದಲ್ಲಿಯೂ ಲೌಕಿಕ ವಿಚಾರಗಳನ್ನು ಹೊಂದದವನಾಗಿಯೂ ತಾನು ಗುರುಸ್ಥಲ ಮಠದವನಾಗಿದ್ದುದರಿಂದ ವೈದಿಕ ಸಂಸ್ಕಾರ ನಿತ್ಯ ನೈಮಿತಿಕ ವಿಧಾನಗಳನ್ನು ಚೆನ್ನಾಗಿ ತಿಳಿದವನಾಗಿಯೂ ಸಂಸಾರಿಗಳಿಗೆ ಅವಶ್ಯಕವಾದ ಜ್ಯೋತಿಷ್ಯ ಶಕುನ ಸಾಮುದ್ರಿಕ ಮುಂತಾದ ಕಲೆಗಳನ್ನು ಬಲ್ಲವನಾಗಿಯೂ ತಾನು ಆಚಾರ್ಯ ವಂಶೀಯನಾದುದರಿಂದ ಶಿಷ್ಯರಿಗೆ ಸದಾಚಾರಗಳನ್ನು ಬೋಧಿಸುವವನಾಗಿಯೂ ತಾನು ಪೂಜ್ಯನಾದರೂ ಭಕ್ತ ಸ್ಥಳವನ್ನು ಕೈಗೊಂಡು ಬಂದ ಹರ ಗುರು ಚರಮೂರ್ತಿಗಳನ್ನು ಸೇವಿಸುತ್ತಾ ಅವರೊಡನೆ ಶಿವಾನುಭವ ವಿಚಾರಗಳನ್ನು ಮಾಡುತ್ತಾ ಶಾಂತನಾಗಿ ದುರಾಸೆಯನ್ನ ತೊರೆದು ಯಥಾಲಾಭ ಸಂತುಷ್ಟನಾಗಿ ಇರುತ್ತಿದ್ದನು.
ಅಜ್ಜರ ಇಲ್ಲಿ ಎಷ್ಟು ದಿನದಿಂದ ನೀವು ಇರ್ತೀರಿ ಅಜ್ಜರ ಇಲ್ಲಿ? ನಾವು ಇಲ್ಲಿ 2005ರಿಂದ ಹಾಂ ಸರ್. ಇದೇ ಮಠದಲ್ಲಿ ಇರ್ತೀವಿ. ನಮ್ಮ ವಿದ್ಯಾಭ್ಯಾಸದ ಧಾರವಾಡ ಮುರುಘಾ ಮಠದಲ್ಲಿ ಹಾಂ ಸರ್. ಮಹಾನ್ ತತ್ವಗಳ ಸಾನ್ನಿಧ್ಯದಲ್ಲಾಗಿದೆ. ಆಮೇಲೆ ಕಾಲೇಜ್ ಅಭ್ಯಾಸ ಅಲ್ಲಿ ಧಾರವಾಡದಲ್ಲಿ ಮುಗಿಯಿತು. ಒಂದು 2005ರಿಂದ ಈ ಪಟ್ಟಾಧಿಕಾರಾಗಿ ಈ ಮಠದ ಅಧಿಪತಿಗಳಾಗಿ ಇಲ್ಲಿ ಸೇವೆ ಮಾಡತಕ್ಕಂಥ ಸಾಮಾಜಿಕ ಧಾರ್ಮಿಕವಾಗಿರ್ತಕ್ಕಂಥ ಬಸವಾದಿ ಶಿವಶರಣರ ತತ್ವಗಳನ್ನು ಪ್ರತಿಪಾದನೆ ಮಾಡ್ತಾ ಮಾನವೀಯ ಮೌಲ್ಯಗಳನ್ನು, ಸಾಮಾಜಿಕವಾಗಿರ್ತಕ್ಕಂಥ ಧರ್ಮ ಚಿಂತನೆಗಳನ್ನು ಸಮಾಜಕ್ಕೆ ತಿಳಿಸುವುದೇ ನಮ್ಮ ಮುಖ್ಯ ಗುರಿ ಮತ್ತು ಉದ್ದೇಶ. ಶ್ರೀಮಠದ ಪರಂಪರೆಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಬಸವಾದಿ ಶರಣರ ವಿಚಾರಗಳನ್ನು ಈ ಸಮಾಜಕ್ಕೆ ತಿಳಿಸ್ತಾ ಮಾನವೀಯ ಮೌಲ್ಯಗಳಿಂದ ಕೂಡಿರ್ತಕ್ಕಂಥ ಜಾತಿ ರಹಿತವಾಗಿರುವಂಥ ಧರ್ಮ ಪಾಲನೆಯನ್ನು ಮಾಡಿಕೊಂತ ಜಾತಿ ಪದ್ಧತಿಯನ್ನು ದೂರಿಟ್ಟು ನಾವೆಲ್ಲರೂ ಒಂದೇ ಎನ್ನುವಂಥ ಬಸವಣ್ಣವರ ವಾಣಿಯಂತೆ ಇವನಾರವ ಎನ್ನದೆ ಇವ ನಮ್ಮವ ಅನ್ನುವಂಥ ಸದ್ಭಾವದ ಮುಖಾಂತರ ಈ ಮಠದ ಒಂದು ಪರಿಸರದಲ್ಲಿ ಶೈಕ್ಷಣಿಕವಾಗಿರ್ತಕ್ಕಂಥ ಜ್ಞಾನಾರ್ಜನೆಯನ್ನು, ಧಾರ್ಮಿಕವಾಗಿರ್ತಕ್ಕಂಥ ತತ್ವಚಿಂತನೆಗಳನ್ನು, ಮಾನವೀಯ ಮೌಲ್ಯಗಳನ್ನು ಹೊಂದಿರತಕ್ಕಂಥ ಧರ್ಮ ಪ್ರಚಾರವನ್ನು ಮಾಡುವುದೇ ನಮ್ಮ ಮುಖ್ಯ ಉದ್ದೇಶ ಮತ್ತು ಗುರಿ. ನಮ್ಮ ಗುರುಗಳು ಹೇಳುವಂಥ ಲಿಂಗಾರ್ಚನೆ, ಸಮಾಜ ಸೇವೆ ಇದು ನಮ್ಮ ಮಠದ ಒಂದು ಪರಂಪರೆ. ಮೃಗೇಂದ್ರ ಮಹಾಶಿವಗಳವರು ಈ ಜನ್ಮದಲ್ಲಿ ಜನನವನ್ನು ತಾಳಿದರು. ಅವರು ಹುಟ್ಟಿರ್ತಕ್ಕಂಥ ಸ್ಥಾನ ಇದು. ಅವರೆಲ್ಲ ಬಸವಾದಿ ಮತ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕುಳಿತರೂ ಬಸವಣ್ಣ, ನಿಂತರೂ ಬಸವಣ್ಣ, ಏನೇ ಕಾರ್ಯ ಮಾಡಿದರೂ ಬಸವನ ನಾಮಸ್ಮರಣೆಯನ್ನು ಮಾಡ್ತಾ ಅವರು ತಮ್ಮ ಶಿವಯೋಗದ ಪುಸ್ತಕಗಳನ್ನು ಮುಟ್ಟಿರ್ತಕ್ಕಂಥವ್ರು. ಇಂಥ ಸ್ಥಾನದಲ್ಲಿ ಇಟ್ಕೊಂಡು ನಾವು ಅವರ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಆ ಸದ್ಬುದ್ಧಿ ಭಗವಂತ ಎಲ್ಲರಿಗೂ ಕೂಡಲೇ ನಾನು ಆಶಿಸ್ತೇನೆ. ಅಜ್ಜಗಳು ಇಲ್ಲಿ ಪ್ರತಿ ಸೋಮವಾರಕ್ಕೊಮ್ಮೆ ಏನೇನು ಇಲ್ಲಿ ಫಂಕ್ಷನ್ ನಡೀತವೆ? ಇಲ್ಲಿ ಪ್ರತಿದಿನ ಪೂಜೆ ಪುನಸ್ಕಾರ, ಆಮೇಲೆ ಪ್ರತಿ ಸೋಮವಾರ ಅಕ್ಕನ ಬಳಗದ ತಾಯಿಯಿಂದ ಪ್ರಾರ್ಥನೆ, ಬಸವ ಬಳಗದವರಿಂದ ಶಿವಾನುಭೋಚನೆ, ಆಮೇಲೆ ಮಹಾಶಿವರಾತ್ರಿಯಲ್ಲಿ ಭವ್ಯವಾಗಿರುವಂಥ ಕಾರ್ಯಕ್ರಮಗಳು, ಜೊತೆಗೆ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತರವಾಗಿ ಬಸವಾದಿ ಶಿವಶರಣರ ವಚನ ಚಿಂತನೆ ಒಂದು ಪ್ರವಚನಗಳು, ಆಮೇಲೆ ಬಸವಾದಿ ಶಿವಶರಣರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ಎಲ್ಲ ತತ್ವಬೋಧನೆಯನ್ನು ಮಾಡುವಂಥದ್ದು ಇಲ್ಲಿ ಪ್ರತಿ ಶ್ರಾವಣದಲ್ಲಿ. ಅದರ ಜೊತೆಗೆ ಪ್ರತಿ ಸೋಮವಾರ, ಆಮೇಲೆ ದಿನನಿತ್ಯ ಮಕ್ಕಳಿಗೆ ವಚನಾಭ್ಯಾಸ, ಇಂಥವೆಲ್ಲವನ್ನು ನಾವು ಶ್ರೀಮಠದಿಂದ ಮಾಡ್ಕೊತ ಬರ್ತಾಯಿದ್ವಿ. ಅಜ್ಜ ಇಲ್ಲಿ ಎಷ್ಟು ಸ್ಟೂಡೆಂಟ್ ಅದಾವ? ಚಿಕ್ಕ ಚಿಕ್ಕ ಮಕ್ಕಳು ಸಾಲಿದೆಯಲ್ಲ? ಇಲ್ಲಿ ಪ್ರೈಮರಿ ಸ್ಕೂಲ್ ಇದೆ ಈ ಮಠದ್ದು. ಆಮೇಲೆ ಇಲ್ಲಿ 250ರಿಂದ 60 ಮಕ್ಕಳದಾವೆ, 1ರಿಂದ 7ನೇ ವರ್ಗದವರೆಗೆ. ಅವರಿಗೆಲ್ಲ ಇಲ್ಲಿ ನಾವು ಸರ್ಕಾರಿಯ ಒಂದು ಸೌಲಭ್ಯದೊಂದಿಗೆ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದು. ಆಮೇಲೆ ದಾಸೋಹ ಇರ್ತದೆ ಪ್ರತಿನಿತ್ಯ. ಎಲ್ಲ ಮಕ್ಕಳು ಮಧ್ಯಾಹ್ನ ಇಲ್ಲಿ ಪ್ರಸಾದ ಇಲ್ಲೇ ಮಾಡ್ತವೆ. ಆಮೇಲೆ ಇಲ್ಲೇ ಆಟ ಪಾಠ, ಆಮೇಲೆ ಧಾರ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು. ಈ ಒಂದು ಧಾರ್ಮಿಕ ಪರಿಸರದಲ್ಲಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವುದೇ ಮುಖ್ಯ ಒಂದು ಗುರಿಯನ್ನು ಇಟ್ಕೊಂಡು ಅವರಿಗೆ ಜ್ಞಾನಾರ್ಜನೆಯನ್ನು ನಾವು ಮಾಡಿಸ್ತೀವಿ. ಮತ್ತು ಮಕ್ಕಳು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಂಸ್ಕಾರದ ಮುಖಾಂತರ ನಮ್ಮ ದೇಶದ ಶ್ರೇಷ್ಠ ಪ್ರಜೆಗಳಾಗುವಂಥ ಒಂದು ಶಿಕ್ಷಣವನ್ನು ಮತ್ತು ಧಾರ್ಮಿಕ ತತ್ವದ ಅಡಿಯಲ್ಲಿ ನಾವು ಪಾಠಗಳನ್ನು ಮಕ್ಕಳಿಗೆ ಮಾಡ್ತೀವಿ. ಅಜ್ಜ ನಿಮ್ಮದು ಊರು ರೀ? ನಮ್ಮೂರು ಹುಟ್ಟೂರಿದೆ, ಇದೇ ನದಿಗಳ ಅಥಣಿ ಮುರುಗೇಂದ್ರ ಮಹಾಶಿವಗಳ ಈ ಒಂದು ಪೂರ್ವಾಶ್ರಮದ ಸಂಬಂಧಿಕರನ್ನು ನಾವು ಅಭ್ಯಾಸವನ್ನು ಧಾರವಾಡ ಮುರುಘಾ ಮಠದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಮಹಾನ್ ತತ್ವಗಳವರ ಒಂದು ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಅವರ ಸೇವೆಯನ್ನು ಮಾಡಿಕೊಂತ ಗುರು ಸೇವೆಯ ಮುಖಾಂತರ ಆ ಗುರುವಿನ ಆಶ್ರಮದಲ್ಲಿ ಕಾಲೇಜನ್ನು ಅಲ್ಲೇ ಧಾರವಾಡದಲ್ಲಿ ನಾವು ಡಿಗ್ರಿ ಮುಗಿಸಿದ್ವಿ. ಆಮೇಲೆ ಮುಂದೆ 2005ರಲ್ಲಿ ಈ ಮಠಕ್ಕೆ ನಮ್ಮ ಅಧಿಪತಿಗಳಂತೆ ಎಲ್ಲ ಸದ್ಭಕ್ತರು ಕೂಡಿಕೊಂಡು ಈ ಮಠದ ಸ್ವಾಮಿಗಳನ್ನು ಮಾಡಿದರು.
ಏಕಸ್ಥಳ ಬ್ರಹ್ಮೋಪದೇಶವನ್ನು ಧಾರವಾಡದ ಮುರುಘಾ ಮಠದ ಪರಮ ಪೂಜ್ಯರಿಂದ ಪಡೆದುಕೊಂಡು ಸಮಾಜ ಸೇವೆ ದೀಕ್ಷೆಯನ್ನು ಪಡೆದುಕೊಂಡು ಸಮಾಜ ಕಾರ್ಯವನ್ನು ಮಾಡುವುದೇ ನಮ್ಮ ಮುಖ್ಯ ಒಂದು ಗುರಿ. ಆ ನಿಟ್ಟಿನಲ್ಲಿ ಗುರುಗಳು ಹೇಳಿದಂತೆ ಅವರ ಮಾರ್ಗದರ್ಶನದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೀವಿ. ಓಕೆ ಅಜ್ಜಗಳು ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ಧಲಿಂಗ ಮಹಾಸ್ವಾಮಿಗಳು ಅಂಥೇಳಿ. ಪೂರ್ವಾಶ್ರಮದ ಹೆಸರು ವೀರೇಶ್ವರ ದೇವರು ಅಂತಿತ್ತು. ಆಮೇಲೆ ಅಧಿಕಾರದ ಸಮಯದಲ್ಲಿ ಆ ಹೆಸರನ್ನು ತೆಗೆದು ಆ ಪೂರ್ವಾಶ್ರಮ ಹೆಸರನ್ನು ತೆಗೆದು ಇಲ್ಲಿ ನಮಗೆ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಂತ ನಾಮಕರಣವನ್ನು ಮಾಡಿದರು. ಅದೇ ನಾಮದಿಂದ ನಾವಿಲ್ಲಿ ಕಾರ್ಯವನ್ನು ಮಾಡ್ತಾಯಿದ್ದೀವಿ.